ಹಾಯ್. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸೋಣ ಅಂತ ಹೋದೆ, ಸ್ಟಾಪ್ ರೆಕಾರ್ಡಿಂಗ್ ಹೊತ್ಬಿಟ್ಟೆ. ಅದಕ್ಕೋಸ್ಕರ ವಿಡಿಯೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಾಯಿಂಟ್ಸ್ ನಿಮ್ಗೆ ಹೇಳಬೇಕು ಅಂತ. ಇನ್ನರ್ ಜಾಯಿಂಟ್ ಅಂದರೆ ಇಲ್ಲಿ ಸಿಂಪಲ್ ಆಗಿದೆ. ಅಲ್ಲಿ ನೋಡ್ಬೋದು, ಇಲ್ಲಿ ಟೇಬಲ್ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ರೈಟ್, ಇದನ್ನ ಟೇಬಲ್ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನ ಟೇಬಲ್ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನ ಚಿಕ್ಕದು ಮಾಡ್ತೇನೆ. ಓಕೆ, ಟೇಬಲ್ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಯಾವುದು ನಾನು ಹೇಳಿದೆ, ಒಂದು ಕಾಲಮ್ ಕನ್ಸಿಡರ್, ಒಂದೇ ಕಾಲಮ್ ಸೇಮ್ ಇರಬೇಕಾ? ಇಲ್ಲ, ಇಷ್ಟರ ಕಾಲಮ್ ಸೇಮ್ ಇರ್ಬೋದು, ಬಟ್ ಯಾವುದು ಸೇಮ್ ಇದೆಯೋ ಎರಡರಲ್ಲೂ ರೋಸ್ ಅದು ಬರುತ್ತೆ. ಲೆಫ್ಟ್ ಅಂದ್ರೆ ಎವ್ರಿಥಿಂಗ್ ಫ್ರಮ್ ದ ಲೆಫ್ಟ್, ಅಂಡ್ ರೈಟ್ ಅಲ್ಲಿ ಮ್ಯಾಚಿಂಗ್ ಅಷ್ಟೇ ಇರಬೇಕು. ಎರಡರಲ್ಲೂ ಯಾವ್ದಾದ್ರು ಒಂದು ಕಾಲಮ್ ಅಥವಾ ಎರಡು ಕಾಲಮ್ ಮ್ಯಾಚಿಂಗ್ ಇದ್ರೆ, ರೋಸ್ ಮ್ಯಾಚಿಂಗ್ ಇದ್ರೆ ಔಟ್ಪುಟ್ ಬರುತ್ತೆ. ರೈಟ್ ಇದ್ರದ ಅಪೋಸಿಟ್. ಫುಲ್ ಜಾಯಿನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲ ಇರ ಬರೋದು ಎಲ್ಲ ಬರುತ್ತೆ. ಕಂಬೈನ್ ಆಗಿರೋದು ಕಂಬೈನ್ ಆಗಲಿಲ್ಲ, ಜಸ್ಟ್ ಡಯಾಗ್ರಾಮ್ ನೋಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ. ಯೂನಿಯನ್ ಅಂದ್ರೆ ಡೂಪ್ಲಿಕೇಟ್ ನ ರಿಮೂವ್ ಮಾಡುತ್ತೆ. ಇಲ್ಲಿಗೆ ಎರಡು ಟೇಬಲ್ ಇದಾವೆ. ಇಲ್ಲಿ ಇದು ಟೇಬಲ್ 1 ಅನ್ಕೊಳ್ಳಿ, ಇದು ಟೇಬಲ್ 2 ಅನ್ಕೊಳ್ಳಿ. ಎರಡು ಟೇಬಲ್ ಇದೆ. ಇದರಲ್ಲಿ 1 2 ಇದೆ, ಇದು 2 3 ಇದೆ. ಇದರಲ್ಲಿ ಯೂನಿಯನ್ ಮಾಡಿದ್ರೆ ಔಟ್ಪುಟ್ ಬಂದ್ಬಿಟ್ಟು ನಮಗೆ ಇದು ಬರುತ್ತೆ. ಅಂದ್ರೆ ನೋಡಿ, ಎರಡು ಡೂಪ್ಲಿಕೇಟ್ ಇದಾವೆ, ಬಟ್ ಔಟ್ಪುಟ್ 1 2 3 ಡೂಪ್ಲಿಕೇಟ್ ನ ರಿಮೂವ್ ಮಾಡಿದೆ. ಕ್ರಾಸ್ ಜಾಯಿನ್ ಅಂದ್ರೆ 1 to 1. ಇದು ಫಸ್ಟ್ ಔಟ್ಪುಟ್ ಬರುತ್ತೆ, ಇದು ಫಸ್ಟ್ ಔಟ್ಪುಟ್ ಬರುತ್ತೆ. ಆಮೇಲೆ ಬಿ ಟು ಸಿ ಬರುತ್ತೆ, ಬಿ ಟು ಡಿ ಬರುತ್ತೆ. ನಿಮಗೆ ಇನ್ನೊಂದು ಇಮೇಜ್ ತೋರಿಸ್ತೀನಿ, ಅದೇ ನಿಮ್ಗೆ ಪಕ್ಕ ಅರ್ಥ ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ಲೆಫ್ಟ್ ಟೇಬಲ್ ರೈಟ್ ಟೇಬಲ್. ಯಾವಾಗಲೂ ಲೆಫ್ಟ್ ಟೇಬಲ್ ಫಸ್ಟ್ ಟೇಬಲ್ ಆಗಿರ್ಬೇಕಾ? ನೀವು ಯಾವ ಉಲ್ಟಾ ಪಲ್ಟಾ ನರ ಬರೀರಿ, ಲೆಫ್ಟ್ ಇದೇ ಇರಬೇಕು ಅದೇ ಇರಬೇಕು ಅಂತಲ್ಲ. ಟೇಬಲ್ ಎ ಬಂದದ್ದು ಲೆಫ್ಟ್ ಇರಬೇಕು ಅಂತಲ್ಲ. ಇಟ್ ಕ್ಯಾನ್ ಬಿ ರೈಟ್ ಆಲ್ಸೋ. ನೀವು ಹೆಂಗ್ ಪ್ಲೇಸ್ ಮಾಡ್ತೀರಾ, ಕಂಡೀಷನ್ ಬರೀತೀರಾ ಅಂತ ಇಂಪಾರ್ಟೆಂಟ್ ಅಷ್ಟೇ ಇದರಲ್ಲಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಟುಡೇ. ಬಾಯ್.